ಈ ಜೀವನ್ಮುಕ್ತನ ಲಕ್ಷಣವು ಬಂದೇ ಬಂದಿರ್ತದೆ. ಭಗವದ್ಗೀತೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಲ್ಲಿಂದ ಶುರು ಮಾಡಿ ಅದೇ ಮಾಡ್ತಾನೆ. ವಸಿಷ್ಠತರ್ರಾಮ ಯಾವ ಪುರುಷ ಇಂದ್ರಿಯಗಳ ಇಷ್ಟ ವಸ್ತುವನ್ನು ಪಡ್ಕೊಂಡು ಸುಖ ಒಪ್ಪೋದಿಲ್ಲವೋ, ಅರ್ಥಾತ್ ಸುಖ ಅನಿಸೋದಿಲ್ಲವೋ, ಅನಿಷ್ಟ ವಿಷಯದ ಪ್ರಾಪ್ತಿಗಳ ದುಃಖ ಆಗೋದಿಲ್ಲವೋ, ಅವನ ಭ್ರಮದಿಂದ ಮುಕ್ತನಾಗಿದ್ದಾನೆ. ಏನು ಇಷ್ಟ ವಿಷಯದೊಳಗೆ ಪಡ್ಕೊಂಡು ಸುಖಿ ಆಗಂಗಿಲ್ಲ, ಅನಿಷ್ಟ ವಿಷಯ ದುಃಖ ಅಂದರೆ ಸುಖ ದುಃಖೇ ಸಮೀಕೃತ್ವ. ಚಲೋದು ಬಂದರು ಅದೇ, ಕೆಟ್ಟ ಬಂದರು ಅದೇ. ಸುಖ ಮಕ್ಕಳೊಳಗೆ ಹಿಗ್ಗಿ ಬಿಡೋಂಗಿಲ್ಲ, ಅಯ್ಯೋ ಒಂದು ದುಃಖ ಬಂದಾಗ ಅನ್ನಂಗಿಲ್ಲ. ಯಾವನಿಗೆ ಬಹಳ ದೊಡ್ಡ ಭೋಗ ಪ್ರಾಪ್ತ ಆಗೋ, ತನ್ನ ಸ್ವರೂಪದ ವಿಚಲಿತ ಆಗಿಲ್ಲವೋ ಅವ್ರ ಸಲ ಮುಖ್ಯ. ಬೇಕಾದಷ್ಟು ಭೋಗ ಪ್ರಾಪ್ತ ಇಲ್ಲ. ಜನಕ ಮಹಾರಾಜರಿಗೆ ಏನು ಭೋಗ ಕಡಿಮೆ ಇತ್ತು? ಸಾಕಷ್ಟು ಭೋಗಿತ್ತು. ಆದರೆ ಆ ಸ್ವರೂಪಗಳು ವಿಚಲಿತ ಆಗಿದ್ದೇನವ, ವಿಚಲಿತ ಆಗಿತ್ತು. ಅವನಿಗೆ ಜೀವನ್ಮುಕ್ತ ಅಂತ ತಿಳ್ಕೊ. ರಾಮ ಏನೇನು ಶಬ್ದ ಅದರರ್ಥ ಅವು ಯಾರಿಗೆ ದ್ವೈತ ರೂಪವಾಗಿ ಕಾಣೋದಿಲ್ಲವೋ, ಅಂದರೆ ಎಲ್ಲ ಕಡೆಗೆ ಸಮದೃಷ್ಟಿ ಭಗವದ್ ದೃಷ್ಟಿ ಬರ್ತದೋ ಅವನಿಗೆ ಜೀವನ್ಮುಕ್ತ ಅಂತ ತಿಳ್ಕೊ. ಯಾವ ಅವಿದ್ಯಾರೂಪ ಜಗತ್ತಿನೊಳಗೆ ಅಜ್ಞಾನಿ ಇರ್ತಾನೋ ಅದರೊಳಗೆ ಜ್ಞಾನವಾನು ಇರ್ತಾನೆ. ಅಜ್ಞಾನಿನೂ ಅದೇ ಜೀವನದೊಳಗೆ ಅದೇ ಜಗತ್ತಿನೊಳಗೆ ಇರ್ತಾನೆ, ಜ್ಞಾನಿನೂ ಅದೇ ಜಗತ್ತಿನೊಳಗೆ, ಅವನು ಬೇರೆ ನೋಡಿ. ಮತ್ತು ಪರಮಾರ್ಥ ರೂಪ ಜಾಗೃತೊಳಗೆ ಅಜ್ಞಾನಿ ಮಲ್ಕೊಂಡಾನೆ. ಎಲ್ಲೇ ಪರಮಾರ್ಥ ರೂಪ ಅಲ್ಲೇ ಜಗತ್ ಜಾಗೃತ, ಅದ್ರಾಗ ಮಲ್ಕೊಂಡಾನೆ, ಅವ ಎತ್ತರ ಆಗುವುದೇ ಇಲ್ಲ. ಇದು ಅರ್ಥ. ಅದರೊಳಗೆ ಜೀವನ್ಮುಕ್ತ ಸ್ಥಿತಾನೋ ಈ ಕಾರಣದ ಜ್ಞಾನವಾನ್ ಇಷ್ಟ ಅನಿಷ್ಟ ವಿಷಯನ ಪಡ್ಕೊಂಡು ಸುಖಿ ದುಃಖಿ ಆಗೋದಿಲ್ಲ. ಅವನ ಚಿತ್ತ ಸದಾ ಆತ್ಮಸ್ಥಿತ ಇರ್ತೈತಿ. ರಾಮಚಂದ್ರ ಕೇಳ್ತಾನೆ ಭಗವಂತ, ಯಾವ ಪುರುಷ ಸುಖವನ್ನು ಪಡ್ಕೊಂಡು ಸುಖಿ ಆಗೋದಿಲ್ಲ, ದುಃಖದ ಜೊತೆ ದುಃಖಿ ಆಗೋದಿಲ್ಲ, ಹಂಗಾರೆ ಅವನ ಜಡಾದಾನ, ಕಲ್ಲು ಅದು ಸುಖ ಅನ್ನೋಲ್ಲ, ಹಂಗೆ ಜಡ ಹಂಗಾಯ್ದನವ, ಚೇತನ ಆಗಿಲ್ಲೇನವ. ಅದೇ ಆತ ವಸಿಷ್ಠರಾಮ ಸುಖ ದುಃಖ ಎಲ್ಲಿ ತನಕ ಆಗ್ತಾವಪ್ಪ, ಎಲ್ಲಿ ತನಕ ಎಲ್ಲಿ ಚಿತ್ತನ ಜಗತ್ತಿನ ಸಂಬಂಧ ಬರ್ತದೋ, ಜಗತ್ತಿನ ಸಂಬಂಧ ಬಂದಾಗ ಅಲ್ಲಿ ತನಕ. ಯಾವಾಗ ಚಿತ್ತು ಜಗತ್ತಿನ ಸಂಬಂಧ ರಹಿತ ಆಗ್ಯದೋ, ಚಿನ್ಮಾತ್ರ ಆಗ್ತದೋ, ಆವಾಗ ಔಪಾಧಿಕ ಸುಖ ದುಃಖ ಇಳುವುದು. ಈ ಸುಖದಾಗಂತ ಇವು ಉಪಾಧಿ. ತಿನ್ನಾಕ ಸಿಕ್ತು ಔಪಾಧಿ, ಉಣ್ಣಾಕ ಸಿಕ್ತು ಉಪಾಧಿ, ಉಡಾಕ ಸಿಕ್ತು ಉಪಾಧಿ, ಗೌರವ ಸಿಕ್ತು ಉಪಾಧಿ, ಇವೆಲ್ಲ ಉಪಾಧಿ. ಉಪಾಧಿಯಿಂದ ಎಲ್ಲ ದುಃಖ ನೋಡಿ. ಆ ಥರ ಔಪಾಧಿ ಯಾವಾಗ ಚಿನ್ಮಾತ್ರೊಳಗೆ ಅವ ನಿಂತ ಅಂದರೆ ಈ ಔಪಾಧಿಕ ದುಃಖ ಇರೋದು. ಯಾವ ಪುರುಷ ತನ್ನ ಸ್ವಸ್ಥಿತನು ಆ ಪರಮ ವಿಶ್ರಾಮ ಶಾಂತ ಇರ್ತಾನೆ, ಎಲ್ಲವೂ ಮಾಡ್ತಾನೆ, ಪರಂತು ಅವನಿಗೆ ಸ್ವರೂಪದ ಕರ್ತವ್ಯ ಉತ್ಥಾನ ಏನೂ ಆಗಿ ಎಲ್ಲ ಮಾಡ್ತಾನೆ. ಅವನ ನಿಶ್ಚಯ ಏನಪ್ಪ, ಸದಾ ಅದ್ವೈತೊಳಿ ಕಣ್ಣಿಂದ ನೋಡ್ತಾನೆ, ಪರಂತು ಅವನಿಗೆ ದ್ವೈತದ ಭಾವನೆ ಬರ್ತದೆ. ಹೆಂಗೆ ಅತ್ಯಂತ ಉನ್ಮತ್ತಿರ್ತಾನೆ, ಅವನಿಗೆ ಎಲ್ಲ ಪದಾರ್ಥ ದೃಷ್ಟಿಗೆ ಬರ್ತಾವೆ, ಪರಂತು ಪದಾರ್ಥದ ಜ್ಞಾನ ಇಲ್ಲ. ಅಂಥ ಯಾರ ಬುದ್ಧಿ ಅದ್ವೈತ ಘನೀಭೂತ ಇದೆ, ಅವನಿಗೆ ದ್ವೈತ ರೂಪ ಪದಾರ್ಥ ಭಾಸಮಾನ ಆಗುವುದಿಲ್ಲ. ಯಾವನಿಗೆ ದ್ವೈತ ಇಲ್ಲ ಕಾಣೋದಿಲ್ಲ, ಅವನಿಗೆ ಸುಖ ದುಃಖ ಹೆಂಗೆ ಭಾಸಮಾನ ಆಗ್ತಾವೆ. ಆ ಪುರುಷನ ಆ ಅವಸ್ಥೆ ವಿಶ್ರಾಮ ಶಾಂತ ಅರ್ಥ. ಎಲ್ಲೇ ಅಲ್ಲಿ ಶಯ್ಯ ಇಲ್ಲ, ಅಲ್ಲಿ ಜಾಗೃತಿ ಇಲ್ಲ, ಸ್ವಪ್ನ ಸುಷುಪ್ ಎಲ್ಲ ದ್ವೈತ ರಹಿತ ಅದ್ವೈತ ರೂಪ ಶಯ್ಯ ಆದರೂ ವಿಶ್ರಾಮ. ಹಾಸಿಗೆ ಯಾವುದೊಂದು ಅದ್ವೈತ ರೂಪ ಹಾಸಿಗೆ, ಅಲ್ಲಿ ಅವನಿಗೆ ಅಂಥದ್ದಿಂದ ಆ ವಿಶ್ರಾಮ ಮಾಡಕತ್ತಾನೆ. ಸಂಸಾರ ಮಾರ್ಗ ಪಾರಾಗಿಬಿಟ್ಟಾನ, ತ್ಯಾಗ ಮಾಡಿ ನೋಡಿ. ಅವ ಎಲ್ಲವನ್ನು ಅವ ಪಾರ ಆತ್ಮನ ಪ್ರಮಾದದಿಂದ ಇವನಿಗೆ ಯಾವನಿಗೆ ಕಷ್ಟ ಆಗ್ತದೋ ತನ್ನ ವಿದ್ಯೆಯನ್ನು ತ್ಯಾಗ ಮಾಡಿ ಪ್ರಸನ್ನ ಆಗ್ತಾವ. ಪುನಃ ಸಂಸಾರ ಕ್ರೂರ ಮಾರ್ಗ ಕಷ್ಟ ಪಡ್ಕೋತಾನಪ್ಪ ಅಜ್ಞಾನಿ. ಅವ ಮನುಷ್ಯ ಅಲ್ಲ, ಅವ ಮನುಷ್ಯ ಅಲ್ಲ, ಮೃಗ ಅಂತ ತಿಳ್ಕೊ. ಮನುಷ್ಯ ರೂಪೇಣ ಮೃಗಾಚರಂತಿ ಅಂತ. ಸಂಸಾರ ರೂಪ ಅಡವಿಯೊಳಗೆ ಕಷ್ಟ ಪಡ್ಕೋತಾನೆ. ಯಾವಾಗ
ತೃಷಾ ಇಂದ ದೀನ್ ಆಗ್ತಾನೆ. ಅವಾಗ ನೀರಡಿಕೆ ಭಾಳ ಆದಾಗ ಜಲದ ಕಡೆಗೆ ಓಡ್ತಾನೆ. ಎಲ್ಲಿ ಹೋಗ್ತಾನೆ ಅಲ್ಲೇ ಮರುಸ್ಥಳ ನದಿ ಕಾಣಿಸ್ತೈತಿ. ಜಲ ಪ್ರಾಪ್ತ ಆಗೋದಿಲ್ಲ. ಪುನಃ ಮುಂದೆ ಹೋಗ್ತಾನೆ, ಓಡ್ತಾನೆ, ಅಲ್ಲಿ ಬರ್ತಾನೆ. ಎಲ್ಲೇ ಹೋಗ್ತಾನೆ ಅಲ್ಲೇ ಮರುಸ್ಥಳದ ನದಿಯೇ ಕಾಣಿಸ್ತದೆ. ಜಲ ಆಗ ಪುನಃ ಮುಂದೆ ಓಡ್ತಾನೆ. ತೃಷಾ ಅಧಿಕಾರ ನೀರಿಗೆ ಹೆಚ್ಚಾಗತ್ತೆ. ಈ ಪ್ರಕಾರ ಓಡ್ತಾ ಓಡ್ತಾ ಜಡ ಆಗಿ ಬಿದ್ದುಬಿಡ್ತಾನೆ. ಕಲ್ಲ ದುಃಖಿ ಆಗಿ ಸತ್ತು ಹೋಗ್ತಾನೆ. ಪರಂತು ಜಲ ಪ್ರಾಪ್ತ ಆಗೋದಿಲ್ಲಪ್ಪ. ಅವ ನೀರು ಮತ್ತು ಓಡೋದು, ಆಮೇಲೆ ಜಡತಾ ತಥಾ ಸಾಯು ಭಿನ್ನ ಭಿನ್ನ ಅಂತ ತಿಳ್ಕೊ. ರಾಮ ಮನರೂಪ ಮೃಗಾದ ಹೊಂದಿಸ್ತಾನೆ. ಮನಸ್ಸೇನಿದು ಮೃಗ. ಸಂಸಾರ ರೂಪ ಅಡವಿ, ಸಂಸಾರ ರೂಪ ಅಡವಿಯೊಳಗೆ ಬಂದು ಬಿದ್ದಾನೆ ಮೃಗ. ಮತ್ತು ಇಂದ್ರಿಯಗಳ ವಿಷಯ ರೂಪ ಜಲಭಾಸ ನೋಡಿ. ಅವನಿಗೆ ಸತ್ ಅಂತ ತಿಳ್ಕೊಂಡು, ಯಾವುದು ವಿಷಯ ರೂಪ ಜಲಭಾಸ ಸತ್ ಅಂತ ತಿಳ್ಕೊಂಡು ಶಾಂತಿಯ ತೃಷ್ಣಾರೂಪ ಮಾರ್ಗದಿಂದ ಓಡ್ತಾನೆ. ಎಂಥ ಮಾರ್ಗದು? ಸತ್ ಅಂತ ತಿಳ್ಕೊಂಡು ಶಾಂತಿಯ ತೃಷ ಅತ್ ಮಾರ್ಗ ಓಡ್ತಾನೆ. ಆ ವಿಷಯ ಆಭಾಸ ಮಾತ್ರ ಇತ್ತಪ್ಪ. ಆದರೂ ಶಾಂತರೂಪ ಜಲ ಇಲ್ಲ. ಓಡ್ತಾನೆ ವೃದ್ಧವಾಸ್ತೆ ಹೋಗಿ ಬೀಳ್ತಾನೆ. ಓಡ್ತಾನೆ ಎಲ್ಲಿ ತನಕ ಮುದುಕಾಗಿ ಬೀಳ್ತದೆ. ಮುದುಕಾಗ ತನಕ ಓಡಾವಣೆ ನೋಡಿ. ಅವಾಗ ಎಲ್ಲ ಜಡ ಆಗಿಬಿಡ್ತಾನೆ. ಇಂಥ ಕಷ್ಟ ಪ್ರಾಪ್ತ ಮಾಡ್ತಾನೆ. ಅವಾಗ ಎಲ್ಲಿ ತನಕ ಶಾಂತರೂಪ ಜಲ ಸಿಗೋದಿಲ್ಲ, ತೃಪ್ತ ಆಗೋದಿಲ್ಲ. ರಾಮ ಈ ಮನುಷ್ಯನ ತಿಳ್ಕೊ, ಯಾತ್ರಿ ಅದಾನ. ಅವನ ಸಿರದ ಮೇಲೆ ದೊಡ್ಡ ಭಾರ ಯಾತ್ರೆ ಮಾಡ್ತಾನೆ. ದೊಡ್ಡ ಭಾರ ತಲೆ ಮೇಲೆ. ಕ್ರೂರ ಮಾರ್ಗ ಹೊಂಟಾನ. ಮಾರ್ಗ ಕ್ರೂರ. ಆ ಮಾರ್ಗ ಇವನಿಗೆ ಗಳ್ಳರಿಂದ ಕೂಡ್ಕೊಂಡ್ಬಿಟ್ಟದ. ಅದಕ್ಕೆ ಭಾಳ ಸುಡ್ತಾನೆ. ಈ ಪುರುಷ ಆ ಯಾತ್ರಿಕ ಸೇರಿದ ಮೇಲೆ ಜನ್ಮದ ಭಾಳ ದೊಡ್ಡ ಭಾರ. ಯಾವ ಭಾರ? ಹುಟ್ಟು ಸಾವು. ಸಂಶಯ ರೂಪ ಮಾರ್ಗ ನಿಂತ ಮಾರ್ಗದು ಸಂಶಯ. ಅದು ಹಂಗೆ ಯಾಕೆ ಅವ್ರು ನನಗೆ ಈಗ ಅವ್ರು ಮಾತಾಡಕತ್ತಾರ ನನ್ನ ಬಗ್ಗೆ ಇದೆ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಯಾವ ಇಷ್ಟ ಅನಿಷ್ಟ ವಿಷಯ ಅದಾವೆ. ಅದು ರಾಗದ್ವೇಷ ತಸ್ಕರ್ ಕಾಡು. ಅದರಿಂದ ವಿಚಾರ ರೂಪ ಧನ ಹರಣ ಮಾಡ್ಕೊಂಡ್ರು. ಎಂಥ ತಶರವರು? ರಾಗದ್ವೇಷ ರೂಪವಂತ ಕಳ್ಳರು, ಲೂಟಿಗಾರರು. ಅವನ ವಿಚಾರ ರೂಪ ಧನವನ್ನು ಹರಣ ಮಾಡ್ಕೊಂಡ. ಅದಕ್ಕೆ ರಾಗದ್ವೇಷ ತೃಷ್ಣಾರೂಪ ಅಗ್ನಿಯಿಂದ ಒಳಗೆ ಸುಡ್ತಾನೆ. ಭಾಳ ದೊಡ್ಡ ಆಶ್ಚರ್ಯನು. ಯಾವ ಇಂಥ ಕ್ರೂರ ಮಾರ್ಗವನ್ನು ತ್ಯಾಗ ಮಾಡಿ ಪರಮಪದ ವಿಶ್ರಾಮ ಪಡ್ಕೊತಾನೋ, ಅನ್ಯ ಆನಂದ ತ್ಯಾಗ ಮಾಡಿ ಪರ ಆನಂದವನ್ನು ಪ್ರಾಪ್ತ ಆ ಮುಕ್ತ ಪುರುಷರಿಗೆ ಸಂಸಾರದ ದುಃಖ ಸುಖ ವ್ಯಾಪಾರ ಪರಮ ಅದ್ವೈತ ಶುದ್ಧ ಸತ್ತೆಯನ್ನು ಪ್ರಾಪ್ತ ಮಾಡ್ಕೊಂಡವ್ರು ಎಲ್ಲರನ್ನು ನೋಡ್ತಾರೆ. ಗ್ರಹಣ ತ್ಯಾಗ ರೂಪ ಅಗ್ನಿ ಅದ, ಅದನ್ನು ತ್ಯಾಗ ಮಾಡಿ ಹಿಡ್ಕೊಡೋದು ಬಿಡೋದು. ಅವ್ರು ಪರಮ ಪದ ವಿಶ್ರಾಮ ಪಡ್ಕೊತಾರೆ. ಸದಾ ಮಲ್ಕೊಂಡಾರ. ಪ್ರಕಟ ಸುಖ ದುಃಖ ಮಲ್ಕೊಂಡಾರ. ಅವನೇ ಮಲ್ಕೊಂಡಾಗ ಅವನ ಒಳಗೆ ಸದಾ ಶಾಂತಿ ಇರುತ್ತೆ. ಯಾವಾಗಲೂ ಶಾಂತಿ. ಪರಂತು ಜಡತಾರಹಿತ ಶಾಂತಿ ಅದು. ಕಲ್ಲು ಬಿದ್ದಿರ್ತೈತೆ, ಅದಕ್ಕೂ ಶಾಂತಿ ಇಲ್ಲ. ಜಡತಾರಹಿತ ಶಾಂತಿ. ಆಕಾಶದೊಳಗೆ ಅಧಿಕ ಸೂಕ್ಷ್ಮತೆ ಪ್ರಾಪ್ತ ಆಗಿರ್ತದೆ. ಹೆಂಗೆ ಸಮುದ್ರೊಳಗೆ ಅಲ್ಲೇ ಮುಣಿಬಿಟ್ಟು ಸೂರ್ಯ ತಮ ಆಗೋದು ನೋಡಿ. ಹಾಗೆಯೇ ಅವನ ಲೋಭ ಅರ್ಥಾತ್ ವಿಷಯ ತೃಷ್ಣ ಇರುವುದಿಲ್ಲ. ಅದರೊಳಗೆ ರಹಿತ ಆಗಿ ಆ ವಿಷಯ ತೃಷ್ಣ ರಹಿತ ಅವನು ವಿಶ್ರಾಮ ಪಡ್ಕೊಂಡ. ಇದು ಆಶ್ಚರ್ಯ. ಅಣುವಿಂದ ಅಣು ಆಗಿ ಮಹತ್ನಿಂದ ಮಹತ್ತಾಗಿ ಕೇವಲ ವಿಶ್ರಾಮವಾನ್ ಆಗಿರ್ತಾನ. ರಾಮ ಯಾವನು ಆತ್ಮಸತ್ಯದ ಕಡೆಗೆ ಮಲ್ಕೊಂಡ ಇತ್ಲ ಅವನಿಗೆ ದುಃಖ ಆಕೈತೆ. ಜ್ಞಾನವಾನ್ ದ್ವೈತ ಜಗತ್ತಿನ ಕಡೆಯಿಂದ ಜಡ ಅದ. ಆತ್ಮ ನೋಡಿದ್ರೆ ಜಡ. ಮತ್ತು ತನ್ನ ಸ್ವರೂಪದ ಚೇತನವನ್ನು ದುಃಖ ಅವನು ಪಡ್ಕೊಳ್ಳೋದು. ಜಾಗೃತನ ಕಡೆಯಿಂದ ಮಲ್ಕೊಂಡ ಇತ್ಲಾಗ ಆ ಪುನಃ ದುಃಖ ಹೆಂಗಪ್ಪ ಅವಂಗೆ? ಯಾಕೆ ಅವನ ಅವಿದ್ಯ ಜಗತ್ತಿನೊಳಗೆ ಏನು ದೃಶ್ಯ ಸಂಬಂಧ ಅದು ದೂರ ಆಗಿಬಿಟ್ಟೈತಿ. ಈ ಕಡೆಗೆ ಮಲ್ಕೊಂಡ ಅವನಿಗೆ ಪುನಃ ದುಃಖ ಹೆಂಗಾಕೈತಿ? ಆ ಪುರುಷ ಸದಾ ಅದ್ವೈತ ರೂಪ. ಯಾವ ಅನಂತ ಜಗತ್ತಿನ ಕರ್ತಾನ ತನ್ನನ್ನು ಸದಾ ಅಕರ್ತ ಅಂತ ತಿಳ್ಕೊಂಡ. ಅಂಥ ಆಶ್ಚರ್ಯ ಪದದೊಳಗೆ ಅವನು ವಿಶ್ರಾಮ ಪಡ್ಕೊಂಡನಪ್ಪ. ಜಗತ್ತಿನ ಸಾಮೂಹಿಕ ಸಮತ್ವ ಸತ್ತ ಅದು ಸ್ಥಿತ ಆಗಿ ವಿಶ್ರಾಮ ಪಡ್ಕೊಂಡ. ಎಂಥ ಆಶ್ಚರ್ಯ. ಸಂಪೂರ್ಣ ಕ್ರಿಯೆ ಮಾಡ್ತಾನೆ. ಕ್ರಿಯೆನ ಮಾಡೋದಿಲ್ಲೇನೋ ಮಾಡ್ತಾನೆ. ಪರಂತು ಸದಾ ಅಕ್ರಿಯ ಪದ್ವ ಸ್ಥಿತ.
ಅಂದರೆ ಮಾಡಿ ಅದರೊಳಗಿನ ಕರ್ತೃತ್ವದ ಅಭಿಮಾನ ಇಲ್ಲ. ನಮ್ಮ ಕರ್ಮಗಳು ಕಾಡುವುದಕ್ಕೆ ಕರ್ತೃತ್ವದ ಅಭಿಮಾನ, ಹಿಂಗೆ ಫಲನ ಇರಂಗಿಲ್ಲ. ಮಾಡೋ ಕರ್ತವ್ಯ ಮಾಡಾಕತ್ತೀನಿ, ಫಲ ಇಲ್ಲ ನೋಡಿ. ಮತ್ತು ನಾ ಮಾಡಾಕತ್ತೇನೆ ಅಭಿಮಾನ ಇಲ್ಲ. ಯಾಕೆ ಅಭಿಮಾನ ಇಲ್ಲ? ಎಲ್ಲ ಪರಮಾತ್ಮ ಇಂದ್ರಿಯ ಕೊಟ್ಟ, ಬುದ್ಧಿ ಅವ ಕೊಟ್ಟ ಇಲ್ಲ ಅಂತ. ಸಂಪೂರ್ಣ ಪದಾರ್ಥ ಸ್ವಪ್ನವತ್ತಂತ ತಿಳ್ಕೊ, ಸುಷುಪ್ತ ಎಲ್ಲ ಪದಾರ್ಥ ಹೆಂಗೆ ಕನಸಿದ್ದಂಗೆ. ಆಕಾಶ ನೋಡಿ, ಆಕಾಶ ಅಧಿಕ ಸೂಕ್ಷ್ಮ ಅಯ್ಯ ಆತ್ಮಸತ್ತ ವಿಶ್ರಾಮ ಪಾತ್ ಮಾಡ್ಕೊಂಡು ಅವ ಆಕಾಶವನ್ನು ವ್ಯಾಪ್ತ ಅಷ್ಟು ನೋಡುವಯ. ಅವನಿಗೆ ಆತ್ಮವತ್ತಂತ ತಿಳ್ಕೊಂಡು ಚಿತ್ತಾಯ. ಯಾವನು ಪರಮ ಸ್ವಚ್ಛ ಪದ, ಅದರ ಸರ್ವ ಶಬ್ದ ಅರ್ಥ ಆಕಾಶ ರೂಪಾಯ. ಆಕಾಶವು ಆಕಾಶನ ಆಯ್ತು ನೋಡಿ. ಅವ ಆ ಪದ ವಿಶ್ರಾಮ ಪಡ್ಕೊಳ್ಳೋದು ಎಂಥ ಆಶ್ಚರ್ಯ. ನೇತ್ರ ತೆಗ್ದಾವ, ಕಣ್ಣು ತೆಗ್ದಾವ, ಸುಷುಪ್ತಿ ಸ್ಥಿತ, ಕಣ್ಣು ತೆಗೆದ ನೋಡಿ. ಸುಷುಪ್ತಿ ಏನದಪ್ಪ? ದೃಶ್ಯ ಭಾವ ಅವನಿಂದ ದೂರ ಇದೆ. ಆ ಜಗತ್ತಿನ ಪ್ರಕಾಶ ರಹಿತ, ಈ ಪ್ರಕಾಶ ರಹಿತ ಪರಮ ಪ್ರಕಾಶ ರೂಪ ರಾಮ. ಬಾಹ್ಯ ಏನು ಭೋಗ ಪದಾರ್ಥ ಅವರಿಂದ ರಹಿತ, ಅಂತರಾತ್ಮಗಳು ಸ್ಥಿತ. ಪ್ರಕಟನೊಳಗೆ ಏನು ಮಕ್ಕೋತಾನ ಅವ? ಸುಷುಪ್ತಿ ಒಳಗೆ ಎಚ್ಚರಿತಾನೆ. ಜಾಗ್ರತೆ ಅವನು ಸುಷುಪ್ತಿ ಅದ, ಕರ್ಮ ಮಾಡ್ತಾನೆ, ಪರಂತು ಕರ್ತ ಕರ್ಣ ಭಾವ ರಹಿತ. ಕ್ರೋಧವನ್ನು ಮಾಡ್ತಾನೆ, ಕ್ರೋಧ ಸ್ಫುರಣ ರಹಿತ, ಎಲ್ಲ ಕಡೆಯಿಂದ ಪ್ರಕಾಶಮಾನ ಆಗಿ ವಿರಾಜಮಾನ ಏನ ಅಂಥ ಪುರುಷ ನಿರ್ಭಯನಾಗಿ ವಿಶ್ರಾಮ ಮಾಡ್ತಾನಪ್ಪ. ಕಾಮನ ಮಾಡ್ತಾ ಅದಾನೇನೋ ಅಂತ ಕಾಣಿಸ್ತೈತಿ, ಪರಂತು ತೃಷ್ಣಾರಹಿತ ನಿಸ್ಸಂಕಲ್ಪ ಪದಸ್ಥಿತ. ಎಂಥ ಆಶ್ಚರ್ಯ. ಯಾವ ಕ್ರಿಯೆದ ಕಡೆಗೆ ನೋಡ್ತಾನೋ ಅದೇ ಕಡೆಗೆ ಅವನು ಶಾಂತಿ ಕಾಣ. ಎಲ್ಲಿ ನೋಡ್ದಲ್ಲೇ ಶಾಂತಿ. ಯಾಕೆ? ಒಬ್ಬ ಮಿತ್ರ ಅವನ ಜೊತೆಗಿರ್ತಾನೆ, ಅವನು ಯಾವ ದುಃಖ ಅವನ ನಿಕಟ ಬರೋದು, ಅವನ ದುಃಖ ಅವನ ಹತ್ರ ಬರೋದೇ. ಅಂಥ ಜೀವನ್ಮುಕ್ತನ ಬಾಹ್ಯ ವ್ಯವಹಾರ ಹೆಂಗಿರ್ತದಪ್ಪ? ಆದರೆ ರಾಮಚಂದ್ರ ಕೇಳ್ತಾನೆ, ಹೇ ಭಗವಂತ, ಅವನ ಮಿತ್ರ ಯಾರು? ಮಿತ್ರ ತಾನು ದುಃಖ ಬರೋದಲ್ಲ. ಜ್ಞಾನಿ ಏನ ಕರ್ಮ ಮಿತ್ರ ಅದನ್ನು, ಅಥವಾ ಆತ್ಮವಿಶ್ರಾಮ ಪದವೇ ಅದಕ್ಕೆ ಹೆಸರು ಮಿತ್ರ ಅಂತಿರೋ ನೀವು. ಸಂಕ್ಷೇಪದೊಳಗೆ ಇದನ್ನು ಹೇಳುವಂಥ ರಾಮ, ಒಂದು ಅಕೃತ್ರಿಮ ಕರ್ಮ, ತನ್ನ ಸುಕರ್ಮ ಅದರ ಹೆಸರು, ತನ್ನದೇ ಪ್ರಯತ್ನ ಅದರ ಹೆಸರು ಮಿತ್ರ. ಅದನ್ನು ನಾನು ಹೇಳ್ತೇನೆ ಕೇಳು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಇವು ಮೂರು ತಾಪಗಳು ಸದಾ ಅಜ್ಞಾನಿನೂ ಸುಡ್ತಾವೆ. ಜ್ಞಾನಿ ಸುಡು, ಅವ ಜ್ಞಾನಿ ಅವು ಕಾಣೋದಿಲ್ಲ. ದೊಡ್ಡ ಕಷ್ಟ ಬಂದಾಗ ಅವ ನಿಭಾ ಮಾಡೋ ಕಠಿಣ, ಭಾಳ ಕೋಪ ಆಗ್ತದೆ. ಆದರೂ ಅವ ಅಸ್ಪರ್ಶ ಮಾಡೋಲ್ಲ. ಹೆಂಗೆ ಮಲದೊಳಗೆ ಜಲ ಸ್ಪರ್ಶ ಮಾಡೋದು, ಮಲವನ್ನು ಜಲ ಸ್ಪರ್ಶ ಮಾಡ್ತಿದ್ರು, ಹಂಗೆ ಆ ಜ್ಞಾನಿ ಅನ್ನವ ಕಷ್ಟ ಅನ್ನೋ ಸ್ಪರ್ಶ ಮಾಡೋದಿಲ್ಲ. ಯಾಕೆ? ಮಿತ್ರ ಅವನ ಜೊತೆಗಿರ್ತಾನೆ. ಹೆಂಗೆ? ಬಾಲಕನ ಮಿತ್ರ ಬಾಲಕ ಇರ್ತಾನೆ. ದೊಡ್ಡವನ ಭಯವು ಆ ವಸ್ತು ಹೇತು ಅದಕ್ಕೆ. ಹಂಗೆ ಚಿರಕಾಲ ಯಾವ ಜ್ಞಾನವಾನ ಅಭ್ಯಾಸ ಮಾಡ್ಯಾನ ಅವ, ಆ ಅಭ್ಯಾಸ ಅವನ ಮಿತ್ರ. ಅಭ್ಯಾಸ ಯಾವುದು? ಚಿರಕಾಲದ ಅಭ್ಯಾಸ. ಮಿತ್ರ ಅಭ್ಯಾಸ ಮಾಡ, ಅವನ ಮಿತ್ರ. ದುಷ್ಟ ನೋಡು, ದುಷ್ಟ ಕ್ರಿಯೆ ಕಡೆಗೆ ಅವನು ವಿಚಾರಣೆ ಕೊಡೋದಿಲ್ಲ, ಕೆಟ್ಟ ಕಾರ್ಯಕ್ಕೆ ಹೋಗಿ ಕೊಡೋದಿಲ್ಲ. ಮಿತ್ರ ಮಾಡ್ತೀವಿ ಅಂತ. ಶುಭದ ಕಡೆಗೆ ಪ್ರವೃತ್ತಿ ಮಾಡ, ಇದನ್ನು ಮಾಡಿ, ಇದನ್ನು ಮಾಡಿ, ಅದು ಮಾಡಬೇಡ, ಅದು ಮಾಡು. ಯಾವುದು? ದೃಢಕಾಲದ ಅಭ್ಯಾಸ. ಅಭ್ಯಾಸ ಇಲ್ಲ ನಮಗೆ. ನಮ್ದು ಏನು ಬಿಡ್ತದೆ ಅದೇ ಮೊದಲಿಂದ ಎಟ್ಟು ಹಿಂದಿನ ಜನ್ಮ ಏನು ಯಾವ ಜನ್ಮ ಬಂದವ, ಅವನು ಯಾವನು ಇದನ್ನು ಕೆಟ್ಟ, ನಾ ಕೆಟ್ಟ ಮಾಡ್ತಾ ಇದ್ದೀನಿ ಅನಿಸೋದೇ ಇಲ್ಲ. ಪಡೆದ ಗಾಡಿ ನಾ ಬರೋಬ್ಬರಿನ ಮಾಡ್ತೀನಿ, ಇದೆಲ್ಲ ಪ್ರಮಾದ. ತಾನು ತಪ್ಪು ಮಾಡಿದರೂ ನಾ ಬರೋಬ್ಬರಿ, ಯಾಕೆ ನಾ ಮಾಡೋದು ಬರೋಬರಿ ಇದಾಗಿ ಅವನು ಜ್ಞಾನಿಗೆ ಹಂಗೆ. ಆ ಜ್ಞಾನಿ ಅಭ್ಯಾಸ ಬಲ ಹಿಂಗದಲ್ಲ, ಸಂಸ್ಕಾರ ಹಿಂಗದಲ್ಲ. ಅಭ್ಯಾಸ ಸಂಸ್ಕಾರ, ಆ ಸಂಸ್ಕಾರ ಹಿಂಗದಲ್ಲ. ಕೆಟ್ಟ ಕೆಲಸ ಮಾಡೋಕ್ಕೆ ಕೊಡೋಂಗಿಲ್ಲ. ಪಾಟೀಲ್ ಮಾಸ್ತರ್ಗೊಮ್ಮೆ ಹೇಳ್ದೆ, ನೀವೊಂದು 10 ನಿಮಿಷ ಬೈಬೇಕ್ರಿಪ್ಪ. ಒಂದು ಬೈದ ಮತ್ತೊಂದು ಬೈಬಾರ್ದು. ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಯಾವ ಪೊಲೀಸ್ ಸ್ಟೇಷನ್ಗೆ ಇರ್ತಾವೆ ಅವನಿಗೆ ಒಂದು 10 ನಿಮಿಷ ಚಲೋ ಮಾತಾಡಿರಿ ಮಾಡ್ತಾನೆ ನಾವು. ಹಂಗೆ ಆ ಸಂಸ್ಕಾರದ ಬಲ ಇರ್ತೈತೆ ಜ್ಞಾನಿಗೆ. ಆ ಮಿತ್ರ ಯಾವುದು? ಅಭ್ಯಾಸದ ಬಲವೇ ಮಿತ್ರ. ಆ ಮಿತ್ರ ಕೆಟ್ಟ ಕೆಲಸ ಮಾಡೋಕ್ಕೆ ಕೊಡೋದಿಲ್ಲ.
ಇವಾಗ ಅಭ್ಯಾಸದ ಬಲನೇ ಇಲ್ಲ, ಯಾವ ಮಿತ್ರನೂ ಇಲ್ಲ, ಹೊಡಿ ನೀಗೇನು ಬಂದದ್ದು. ಹಂಗೆ ಪಿತಾ ಪುತ್ರ ಅಶುಭದ ಕಡೆ ತೆಗಿಸಿ ಶುಭ ಕಡೆಗೆ ಹಸ್ತಾನೆ. ತಂದೆ ಚಲೋ ತಂದೆ ಏನು ಮಾಡಬೇಕು, ಅಶುಭ ಬೇಡ ಮಾಡಬೇಡಪ್ಪ ಇದನ್ನು ಮಾಡ. ಹಂಗೆ ಪಿತಾ ಪುತ್ರ ಅಶುಭದ ಕಡೆ ಸರಿಸಿ ಶುಭ ಕಾರ್ಯಕ್ಕೆ ಹಸ್ತಾನೋ ಹಂಗೆ ಅವನಿಗೆ ವಿಚಾರರೂಪ ಮಿತ್ರರು ತೃಷ್ಣೆ ಕಡೆಯಿಂದ ಸರಿಸಿ ಮತ್ತು ಆತ್ಮದ ಕಡೆಗೆ ಸ್ಥಿರ ಮಾಡ್ತಾನಪ್ಪ ನೋಡಿ. ಮತ್ತು ರಾಗದ್ವೇಷ ಅಗ್ನಿಯಿಂದ ಹೊರಗೆ ಹಾಕಿ ಸಮತಾರೂಪ ಶೀತಲ ಸ್ಥಿತ ಮಾಡ್ತಾನೆ. ಹಂಗೆ ಅವನು ವಿಚಾರರೂಪ ಮಿತ್ರದಾನೆ. ಮತ್ತು ಏನೇ ದುಃಖ ಕ್ಲೇಶದವೋ ಆ ಎಲ್ಲದರಿಂದ ಬಚಾವ್ ಮಾಡ್ತಾನೆ. ಹಂಗೆ ಹೆಂಗಪ್ಪ ಮಲ್ಲ ಕುಸ್ತಿ ಪೈಲ್ವಾನ್ ಈಸವ ನದಿಯಿಂದ ಪಾರ್ ಮುಟ್ಟಿಸ್ತಾನೆ. ರಾಮ ವಿಚಾರರೂಪ ಮಿತ್ರ ಭಾಳ ಸುಂದರ. ಅದನ್ನೇ ಧರ್ಮ ಅನ್ನೋ ವ್ಯಾಖ್ಯೆಯೊಳಗೆ ಅದನ್ನೇ ಹೇಳ್ತಾರೆ. ಧಾರಣ ಧರ್ಮ ಇತ್ಯಾಹು ಧರ್ಮೋ ರಕ್ಷತೆ ರಕ್ಷಿತ. ನೀ ಧರ್ಮ ರಕ್ಷಣೆ ಮಾಡು, ನಿನ್ನನ್ನು ಮೇಲೆ ಬಸ್ತಿರ್ತದು. ನೀ ಧರ್ಮ ಲಕ್ಷ್ಯ ಆಗಿಲ್ಲ ನಿನ್ನ ಕಳೆದು ಹೋಯ್ತೈತಿ. ಅದಕ್ಕೆ ಧರ್ಮದ ವ್ಯಾಖ್ಯೆ ಭಾಳ ಚಂದ ಬರ ಹಂಗೆ. ಅದಕ್ಕೆ ಇಲ್ಲಿ ಧರ್ಮ, ಅದಕ್ಕೆ ವಿಚಾರ ರೂಪ ಭಾಳ ಸುಂದರ. ಶಾಂತದನ, ಎಲ್ಲ ಹೊಲಸನ್ನು ಸುಟ್ಟಿಡುವಂಥ ಅಗ್ನಿ ಇದ್ದಾನೆ. ಹೆಂಗೆ ಸುವರ್ಣದೊಳಗೆ ಹೊಲಸ್ಕನ್ನ ಅಗ್ನಿ ಸುಟ್ಟು ನಿರ್ಮಲ ಮಾಡ್ತಿತ್ತು. ಹಂಗೆ ವಿಚಾರ ರೂಪ ಅಗ್ನಿ ರಾಗದ್ವೇಷ ರೂಪ ಮಲವನ್ನು ಸುಟ್ಟು ಬಿಡ್ತೈತಪ್ಪ. ಮತ್ತು ಯಾವಾಗ ವಿಚಾರ ರೂಪ ಮಿತ್ರ ಬರ್ತಾನೋ ಆವಾಗ ಅವನ ಕೆಲಸಗಳೆಲ್ಲ ಸ್ವಾಭಾವಿಕವಾಗಿ ನಿರ್ಮಲ ಆಗ್ತಾವೆ. ಆ ಮಲ ದೋಷ ಮಾಡಿಕೊಡೋದಿಲ್ಲ. ಅವನ ವಿಚಾರ ವೈದಿಕ ಆಗ್ತಾವೆ. ವೈದಿಕ ಅಂದರೆ ವೇದ ಹೆಂಗೆ ಹೇಳಿದ್ರೆ ಹಂಗೆ ಆಗ್ತಾವೆ. ಎಲ್ಲ ಯಾವ ಅವನಿಗೆ ನೋಡಿ ಪ್ರಸನ್ನ ಯಾವಾಗ ಯಾವನಾರ ಅವನ ಪ್ರಸನ್ನ ದಯಾ ಕೋಮಲತಾ ಅಕ್ರೋಧ ಆದಿ ಗುಣ ಸ್ವಾಭಾವಿಕ ಬಂದು ಪ್ರಾಪ್ತ ಆಗ್ತಾವೆ. ಹೆಂಗೆ ನೋಡಿ, ಎಳ್ಳಿನೊಳಗೆ ಎಣ್ಣೆ ಇರ್ತೈತೆ ಅವು, ಮತ್ತು ಹೂವಿನೊಳಗೆ ಸುಗಂಧ ಇರ್ತದೋ, ಅಗ್ನಿ ಉಷ್ಣತಾ ಇರ್ತದೋ. ಹಂಗೆ ವಿಚಾರದಿಂದ ಜ್ಞಾನಿ ಶುಭ ಆಚಾರವನ್ನೇ ಮಾಡ್ತಾನೆ. ವಿಚಾರ ರೂಪ ಮಿತ್ರ ಭಾಳ ಶೂರದಾನ. ಅವ ಶತ್ರುನ ನಾಶ ಮಾಡ್ತಾನೆ. ಅಜ್ಞಾನರು ಭಯಂಕರ ಶತ್ರುನ ಅನಾಯಾಸವಾಗಿ ನೆಸ್ತಾನೆ. ಹೆಂಗೆ ಸೂರ್ಯ ಕತ್ತಲೆ ನಾಶ ಮಾಡ್ತಾನೆ. ಮತ್ತು ಯಾರ ಪ್ರಕಾಶ ಸರ್ವದಾ ಜೊತೆಗಿರ್ತದೋ, ಸಂಸಾರ ವಿಷಯ ಭೋಗ ಒಂದು ಹೊಲಸಿನಿಂದ ತುಂಬೋದು, ಕತ್ತಲ ಕೂಪ ಅದ್ರೊಳಗೆ ವಿಚಾರ ಮಿತ್ರ ಬೀಳಾಕೊಡೋದು, ಅಲ್ಲೂ ಬಿಡ ಬಾವಿ ಬಿಡ್ತಾನೆ. ಮತ್ತು ಎಲ್ಲ ಕಡೆಯಿಂದ ರಕ್ಷಣೆ ಮಾಡ್ತಾನೆ. ಯಾವ ಕಡೆಗೆ ಆ ಪುರುಷ ಹೋಗ್ತಾನೋ ಅದು ಎಲ್ಲ ಪ್ರಸನ್ನತೆ. ಹೇ ರಾಮ, ಅವನ ಮಾತು ಅತಿ ಕೋಮಲ, ಮಧುರ, ಸ್ನಿಗ್ಧ, ಕ್ಷೋಭರಹಿತ, ಆ ಪರಮ ಉಪಕಾರಿ ಸ್ವಭಾವ, ಪ್ರಸನ್ನ ಮೂರ್ತಿ, ಶಾಂತ ರೂಪ. ಹೆಂಗೆ ಪತಿವ್ರತ ಸ್ತ್ರೀ ಗಣ ಸದಾ ಪ್ರಸನ್ನ ಇರ್ತಾಳೋ ಹಾಗೆ ವಿಚಾರ ರೂಪ ಮಿತ್ರ ಇವನು ಸದಾ ಪ್ರಸನ್ನ ಇರ್ತಾನೆ. ಸದಾಚಾರದೊಳಗೆ ಇರ್ತಾನೆ. ಮತ್ತು ದಾನ ತಪ ಯಜ್ಞಾದಿ ಏನೇನು ಶುಭ ಕಾರ್ಯಗಳು ಅವನ್ನೆಲ್ಲ ಮಾಡ್ತಾನೆ. ಮತ್ತು ಬೇರೆಯವ್ರಿಗೂ ಮಾಡಿಸ್ತಾನೆ. ಅದನ್ನು ಸುಂದರ ವಿಚಾರ ಮಂತ್ರಿ ಅವ ತನ್ನ ಪರಿವಾರ ಜೊತೆಗೆ ತರ್ತಾನೆ. ರಾಮಚಂದ್ರ ಭಗವಂತ ಅವನ ಪರಿವಾರ ಯಾವುದು, ಅವನ ಸ್ವರೂಪ ಏನು, ಆಚಾರ್ಯನು ಸಂಕ್ಷೇಪದೊಳಗೆ ಹೇಳ್ರಿ ಭಗವದ್ಗೀತೆ. ವಸಿಷ್ಠ ರಾಮ ಸ್ನಾನ ದಾನ ತಪಸ್ಯ ಧ್ಯಾನ ಈ 4 ಅವನ ಮಕ್ಕಳು. ಯಾವ ಸ್ನಾನ ದಾನ ತಪಸ್ಯ ಧ್ಯಾನ 4 ಅವನ ಮಕ್ಕಳು. ಸದಾ ಪವಿತ್ರ ಇರುವಂಥ ಹೆಸರು ಸ್ನಾನ. ಸ್ನಾನ ಯಾವುದಪ್ಪ, ಒಳಗೆ ಹೊರಗೆ ಅಲ್ಲಿ ಶುಚಿ ಅಂತೇಳಿ. ಶಕ್ತಿ ಅನುಸಾರ ಪಾತ್ರ ಅದಕ್ಕೆ ದಾನ ಮಾಡಿ. ತನ್ನೇನದು ಇನ್ನೆಡ್ತರು ತಡಿ ಇನ್ನೆಡ್ತರು ಅಲ್ಲ, ದಾನ ಮಾಡಿ. ಬಾಹ್ಯ ವೃತ್ತಿಯನ್ನು ಒಳಗೆ ಸ್ಥಿತ ಮಾಡು, ಅರ್ಥಾತ್ ಮನಸ್ಸಿನ ಸಮಾಯ, ಇಂದ್ರಿಯ ನಿಗ್ರಹ. ವೃತ್ತಿಯನ್ನು ಆತ್ಮಾಕಾರ ಅಂತ ಹೆಸರು ಧ್ಯಾನ. ಧ್ಯಾನ ಅಂದ್ರೂ ಆತ್ಮಾಕಾರ. ಈ 4 ಅವನ ಮಕ್ಕಳು. ಮುದಿತಾ ಸ್ತ್ರೀ ಅವನಿಗೆ ಸದಾ ಪ್ರಸನ್ನ ಇರುವಂಥ ಹೆಸರು ಮುದಿತಾ. ಮುದಿತಾ ಅಂದ್ರೆ ಸದಾ ಹೆಂಗೆ ಆತ್ಮದರ್ಶಿ ನಮಸ್ಕಾರ ಯೋಗ್ಯನಪ್ಪ. ಹೆಂಗೆ ದ್ವಿತೀಯ ಚಂದ್ರ ರೇಖಾ ನೋಡಿ ಎಲ್ಲರೂ ಪ್ರಸನ್ನ ಆಗ್ತಾರೆ, ನಮಸ್ಕಾರ ಮಾಡ್ತಾರೆ ಚಂದ್ರ. ಅಂಥ ಅವನು ನೋಡಿ ಎಲ್ಲರೂ ಪ್ರಸನ್ನ ಆಗ್ತಾರೆ, ಅವನು ನಮಸ್ಕಾರ ಮಾಡ್ತಾರೆ ಅಂಥೇಳಿ. ಮತ್ತು ಮುದಿತಾರೂಪ ಸ್ತ್ರೀ ಜೊತೆಗೆ ಅವನು ಆಕಿ ಗೆಳತಿರ್ತಾಳೆ, ಕರುಣಾದಯ ಅವಳ ಹೆಸರು. ಮತ್ತು ಸಮತಾರೂಪ
ದ್ವಾರಪಾಲಿಕ ಇದ್ರಿಗೆ ಕೂತ. ಯಾವಾಗ ವಿವೇಕ ರಾಜ ಅಂತಃಪುರ ಬರ್ತಾನೋ ಆವಾಗ ಇದ್ರಿಗೆ ಆಗಿ ಎಲ್ಲ ಸ್ಥಾನ ಇದು ಹಿಂಗೆ ತೋರಿಸ್ತಾರೆ, ಸದಾ ಜೊತೆಗಿರ್ತಾರೆ. ಮತ್ತು ಯಾವ ಕಡೆಗೆ ರಾಜ ನೋಡ್ತಾನೋ ಆ ಕಡೆ ಸಮತಾ ದೃಷ್ಟಿನೇ ಬರ್ತದೆ. ಅವ ಆನಂದ ಪ್ರಸನ್ನ ಮಾಡೋ. ಯಾವ ಪುತ್ರ ಜೊತೆ ಹಿಡ್ಕೊಂಡು ಪುರಿಯೊಳಗೆ ವಿಚಾರ್ತಾನೆ ಅಂದರೆ ಊರೊಳಗೆ ಅಡ್ಡಾಡ್ತಾನೋ, ಮತ್ತು ಯಾವ ಕಡೆ ರಾಜ ಕಳಿಸ್ತಾನೋ ಆ ಕಡೆ ಧೈರ್ಯ ಧರ್ಮ ಸ್ವಲ್ಪ ಹಿಡ್ಕೊಂಡು ಓಡಾಡ್ತಾರಪ್ಪ. ಯಾವ ರಾಜ ಅವಕಾಶ ನೋಡ್ಕೊಂಡು ನಡೀತಾನೋ ಅವನು ಕೂಡ ತಮ್ಮ ರೂಪ ವಾಹನದ ಮೇಲೆ ಆರೂಢನೆ ರಾಜನ ಜೊತೆ ಹೋಗ್ಕಳ ಹಾಕಿಸಿ. ಆವಾಗ ರಾಜ ಶತ್ರು ಯುದ್ಧ ಮಾಡ್ತಾನೋ, ಶತ್ರು 5 ವಿಷಯ ಧೈರ್ಯ ಸಂತೋಷ ಮಂತ್ರಿ ಸಲಹೆಯನ್ನು ಕೊಡ್ತಾನೆ. ವಿಚಾರ ರೂಪ ಬಾಂಡ್ ಶತ್ರು ನಾಶ ಮಾಡ. ರಾಮ ವಿಚಾರ ಸದಾ ಅವನ ಅಂಗವಾಗಿದೆ, ಎಲ್ಲ ಕೆಲಸ ಮಾಡ. ಅವನ ಸ್ವಾಭಾವಿಕ ಕರ್ತವ್ಯಗಳು ಅವನ ಕೆಲಸ ಸ್ವಾಭಾವಿಕ ಆಗ್ತದೆ, ಅವನಿಗೇನು ಬಾಳ್ಬೋದು. ಸ್ವಯಂ ಸದಾ ಮಾನ ಅದು ಅಪೇಕ್ಷೆ ನಿರ್ಮಾಣ ಮೋಹ ಕರ್ತೃತ್ವ ಭೋಕ್ತೃತ್ವ ಅಭಿಮಾನ ಅವನಿಗಿರುವುದು ನಾ ಮಾಡೇ. ಹೆಂಗೆ ಕಾಗದ ಮೇಲೆ ಬರೆದಂಥ ಮೂರ್ತಿ ಅಭಿಮಾನ ರಹಿತರು, ಅದಕ್ಕೇನು ಅಭಿಮಾನ, ಹಂಗೆ ಅಭಿಮಾನ ರಹಿತರು. ಮತ್ತು ಯಾವ ಪರಮಾರ್ಥ ನಿರೂಪಣೆ ರಹಿತ ನಿರರ್ಥಕ ವಚನ ಅವನಿಗೇನು ಅವಶ್ಯಕ. ಅವನು ಮಾತಾಡೋ ಕಲ್ಲಿನಂತೆ ಶಿಲಾವತ್ ಗಂಗಾ. ನಿರರ್ಥಕ ಸಂಬಂಧ ಕೇಳಿದ್ರು ಕುಡ್ಡ, ನಿರರ್ಥಕ ಶಬ್ದ ಕೇಳೋದೇ ಇಲ್ಲ, ಅದೇನಿಲ್ಲ ಅದು ಹೇಳ್ತಾರೆ. ಮಾತಾಡೋ ಕಲ್ಲಿಂತ ಶಿಲಾವತ್ ಗಂಗಾ ಗುಂಗಾ ಕಿವುಡ ಅಂತಿಂತ ಕೇಳೋದು. ನಿರರ್ಥ ಕೇಳೋದು ಕುರುಡು ಕಿವುಡ ನೋಡಿ. ಪಾಷಾಣ ಅದು ಕೇಳೋದು ಕಲ್ಲು ಕೇಳ್ತೈತೆ ಇಲ್ಲ. ಯಾವ ಕ್ರಿಯಾಶಾಸ್ತ್ರದ ವಿರುದ್ಧ ಅದ್ರ ಕಡೆದೆ ಶವ. ಯಾವುದು ಶಾಸ್ತ್ರಗಳು ನಿಷಿದ್ಧ ಮಾಡೋದು ಅದ್ರ ಕಡೆ ಶವ ಅಂದ್ರೆ ಕೇಳೋದು ನೀನು ಶವ. ಹೆಂಗೆ ಶವದ ಇದ್ರೆ ಕ್ರಿಯೆ ಆಗುವುದಿಲ್ಲ, ಹಂಗೆ ಅವನು ಯಾವ ಕ್ರಿಯೆ ಉತ್ಥಾನ ಆಗುವುದಿಲ್ಲ. ಎಲ್ಲೇ ಜ್ಞಾನವ ಜಿಜ್ಞಾಸು ಸಭಾ ಇರ್ತದೆ ಅಲ್ಲೇ ಪರಮಾರ್ಥ ನಿರೂಪಣೆ ಮಾಡಿ ಶೇಷನಾಗ ಬೃಹಸ್ಪತಿ ಅಂತ ಇರ್ತಾನೆ. ಎಲ್ಲೇ ಸಭೆ ಮೋಕ್ಷ ಸಭೆ. ಮತ್ತು ಶುಭ ಕ್ರಿಯೆ ಅವನಿಗೆ ಸ್ವಾಭಾವಿಕ, ಒಳ್ಳೆಯ ಕೆಲಸ ಸ್ವಾಭಾವಿಕ. ಹೆಂಗೆ ಸೂರ್ಯ ಚಂದ್ರಮ ಅಗ್ನಿಯಿಂದ ಪ್ರಕಾಶ ಸ್ವಾಭಾವಿಕ ಆಗ್ತದೋ ಹಂಗೆ ಅವನಲ್ಲೇ ಶುಭ ಕಾರ್ಯಗಳು ಸ್ವಾಭಾವಿಕವಾಗಿಯೇ ಆಗ್ತಾವಪ್ಪ ಅಂತ. ಮತ್ತು ದ್ವೈತೈಕತಾ ಭಾವ ರಾಮ. ಈ ಜಗತ್ತು ವಾಸ್ತವ ಜ್ಞಾನರೂಪನದ ಆತ್ಮಸತ್ಯ ಚಮತ್ಕಾರ, ಅದು ಬಿಟ್ಟು ಮತ್ತೇನೋ ಆಗೇ ಇಲ್ಲ. ಬ್ರಹ್ಮಸತ್ಯ ಸ್ಫುರಣೆಯಿಂದ ಈ ಪ್ರಕಾರ ಮತ್ತು ಕಾರಣ ಇದಕ್ಕೇನೂ ಇಲ್ಲ. ಯಾವಾಗ ಮಹಾಪ್ರಲಯ ಅವಾಗ ಶಬ್ದ ಅರ್ಥ ದ್ವೈತ ಏನಿಲ್ಲ ಇಲ್ಲ. ಮತ್ತು ಅದ್ವೈತ ಸತ್ತ ಜಗತ್ ಅಲೆ ಸ್ಫುರಣ ಬಂತು, ಅದರಿಂದ ಇದು ಭಾಸಮಾನ ಆಕೈತಿ. ಅದರ ಬೀಜದ ವೃಕ್ಷ ಉತ್ಪನ್ನ, ಬೀಜವು ಕೂಡ ಜಗತ್ತಿನ ಇದ್ದಿದ್ದಿಲ್ಲ. ಅಂದರೆ ಯಾವ ಕಾರಣದ